ನಮಸ್ಕಾರ ಸ್ನೇಹಿತರೆ. ಜಗತ್ತನ್ನೇ ಗೆದ್ದ ದಶಕಂಠ ರಾವಣ ಸಾಕ್ಷಾತ್ ಕೈಲಾಸ ಪರ್ವತವನ್ನೇ ಎತ್ತಬಲ್ಲ ಶಕ್ತಿಶಾಲಿ. ಅಂತಹ ಮಹಾಪರಾಕ್ರಮಿ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಸೆರೆಯಿಟ್ಟರೂ ಇಡೀ 1 ವರ್ಷ ಅವಳನ್ನು ಮುಟ್ಟುವ ಸಾಹಸ ಮಾಡಲಿಲ್ಲ. ಏಕೆ? ಅವನಿಗೆ ರಾಮನ ಭಯವಿತ್ತೇ? ಅಥವಾ ಸೀತೆಯ ಪಾವಿತ್ರ್ಯತೆಯ ಶಕ್ತಿಗೆ ಅವನು ಹೆದರಿದನೆ? ಖಂಡಿತವಾಗಿಯೂ ಇಲ್ಲ ಮಿತ್ರರೇ. ಇದರ ಹಿಂದೆ ಒಂದು ಭಯಾನಕ ಶಾಪದ ರಹಸ್ಯವಿದೆ. ಆ ಒಂದು ಶಾಪ ಇರದಿದ್ದರೆ ರಾಮಾಯಣದ ಇತಿಹಾಸವೇ ಬೇರೆಯಾಗುತ್ತಿತ್ತು ಅನಿಸುತ್ತದೆ. ರಾವಣನಂತಹ ಕಾಮೋನ್ಮತ್ತ ರಾಕ್ಷಸನು ಲಕ್ಷ್ಮಿಯ ಸ್ವರೂಪಿಯಾದ ಸೀತೆಯನ್ನು ಮುಟ್ಟಲಾಗದೆ ತತ್ತರಿಸಿದ್ದೇಕೆ? ಇಂದಿನ ಈ ವಿಡಿಯೋದಲ್ಲಿ ನಾವು ಪುರಾಣಗಳ ಆಳಕ್ಕೆ ಇಳಿದು ರಾವಣನ ಅಹಂಕಾರವನ್ನು ಅಡಗಿಸಿದ ಆ ರಹಸ್ಯವನ್ನು ತಿಳಿದುಕೊಳ್ಳೋಣ. ರಾವಣನು ಕೇವಲ ಶಿವಭಕ್ತ ಅಥವಾ ಪಂಡಿತನಷ್ಟೇ ಆಗಿರಲಿಲ್ಲ. ರಾಮಾಯಣವೆಂದರೆ ಮೊದಲು ನಮಗೆ ನೆನಪಾಗುವುದು ರಾಮ ಮತ್ತು ರಾವಣನ ಯುದ್ಧ. ಆದರೆ ರಾವಣ ಕೇವಲ ಒಬ್ಬ ಸಾಮಾನ್ಯ ರಾಕ್ಷಸ ರಾಜನಾಗಿರಲಿಲ್ಲ. ಅವನ ವ್ಯಕ್ತಿತ್ವದ ಹಿಂದೆ ಒಂದು ವಿಲಕ್ಷಣವಾದ ವಿರೋಧಾಭಾಸವಿತ್ತು. ಒಂದೆಡೆ ಶ್ರೇಷ್ಠ ಋಷಿ ವಿಶ್ರಮ ಮಹರ್ಷಿಗಳ ರಕ್ತ, ಮತ್ತೊಂದೆಡೆ ರಾಕ್ಷಸ ಕುಲದ ಕೈಕಸಿಯ ಗರ್ಭ. ಅಂದರೆ ರಾವಣನ ಜನ್ಮದಲ್ಲೇ ಜ್ಞಾನ ಮತ್ತು ರೌದ್ರತೆ ಎರಡೂ ಬೆರೆತಿದ್ದವು. ರಾವಣ ಕೇವಲ ಯುದ್ಧ ಕಲೆಯಲ್ಲಷ್ಟೇ ಅಲ್ಲ, 4 ವೇದಗಳು, 6 ಶಾಸ್ತ್ರಗಳು, ಅಪ್ರತಿಮ ಪಾಂಡಿತ್ಯ ಹೊಂದಿದ್ದ ಮಹಾನ್ ಮೇಧಾವಿ. ಸಂಗೀತದಲ್ಲಿ ಅತಿದೊಡ್ಡ ವೀಣಾವಾದಕ, ವೈದ್ಯ ಮತ್ತು ಖಗೋಳಶಾಸ್ತ್ರದ ರಹಸ್ಯಗಳನ್ನು ಬಲ್ಲ ಜ್ಞಾನಿ ಈತ. ಆದರೆ ಎಷ್ಟೇ ಜ್ಞಾನವಿದ್ದರೂ ಆ ಜ್ಞಾನವನ್ನು ಅಹಂಕಾರ ಮತ್ತು ಕಾಮ ನುಂಗಿಬಿಟ್ಟಿತು. ರಾವಣನ ಬದುಕಿನ ಅತಿದೊಡ್ಡ ದೋಷವೇ ಸ್ತ್ರೀಯರನ್ನು ಗೌರವಿಸದ ಅವನ ಮನೋಭಾವ. ತನಗೆ ಬೇಕಾದುದನ್ನು ಅದು ಯಾರದ್ದೇ ಆಗಿರಲಿ ಬಲವಂತದಿಂದ ಕಿತ್ತುಕೊಳ್ಳಲೇಬೇಕು ಎಂಬ ಅತಿಯಾದ ಹಂಬಲ ಅವನನ್ನು ಪತನದ ಹಾದಿಗೆ ತಳ್ಳಿತು. ಇಂದು ಅನೇಕರು ರಾವಣನನ್ನು ಒಬ್ಬ ಮಹಾನ್ ವ್ಯಕ್ತಿತ್ವ ಎಂದು ಬಿಂಬಿಸಬಹುದು. ಆದರೆ ವಾಲ್ಮೀಕಿ ರಾಮಾಯಣದ ಪುಟಗಳನ್ನು ತಿರುವಿ ನೋಡಿದಾಗ ಸ್ವತಃ ರಾವಣನೇ ಒಂದು ಕಡೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ, ಸ್ತ್ರೀಯರನ್ನು ಅಪಹರಿಸುವುದು ನನ್ನ ಜನ್ಮಜಾತಕ ಸ್ವಭಾವ. ದೇವಲೋಕದ ಅಪ್ಸರೆಯರಿಂದ ಹಿಡಿದು ಭೂಲೋಕದ ರಾಜಕುಮಾರಿಯರವರೆಗೂ ಎಲ್ಲರನ್ನೂ ನಾನು ಬಲವಂತವಾಗಿ ಅಧೀನದಲ್ಲಿ ಇಟ್ಟುಕೊಂಡಿದ್ದೇನೆ. ಹೀಗೆ ಅಹಂಕಾರದಿಂದ ಮೆರೆಯುತ್ತಿದ್ದ ರಾವಣ ಲೋಕಮಾತೆ ಸೀತೆಯನ್ನು ಅಪಹರಿಸಿದರೂ ಸಹ ಆಕೆಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಸೀತೆಯ ಮೇಲೆ ಕೈ ಮಾಡಲು ಹೋಗದಷ್ಟು ರಾವಣ ಒಳ್ಳೆಯವನಾಗಿದ್ದನೆ? ಅಥವಾ ಸೀತೆಯ ಪಾವಿತ್ರ್ಯತೆಯ ಶಕ್ತಿ ಅವನನ್ನು ತಡೆಯಿತೆ? ಖಂಡಿತವಾಗಲೂ ಇಲ್ಲ. ರಾವಣ ಸೀತೆಯನ್ನು ಸ್ಪರ್ಶಿಸಲು ಸಾಧ್ಯವಾಗದ ಹಿಂದೆ ಅಡಗಿದೆ ಆ 3 ಅತಿದೊಡ್ಡ ರಹಸ್ಯಗಳು. ಮೊದಲನೆಯ ರಹಸ್ಯ. ಇದು ರಾಮಾಯಣ ನಡೆಯುವ ಮೊದಲೇ ಆದ ಒಂದು ಭಯಾನಕ ಘಟನೆ. ರಂಬೆ ಸ್ವರ್ಗದ ಅಪ್ಸರೆಯರಲ್ಲಿ ಅತ್ಯಂತ ಸುಂದರ ಮತ್ತು ಚತುರ. ಅವಳು ಕುಬೇರನ ಮಗ ನಳಕೂಬರನ ಪತ್ನಿ. ಅವರ ಮಿಲನ ಸ್ವರ್ಗದಲ್ಲಿ ಮಹಾ ಸಂತೋಷದ ಘಟನೆ. ಒಂದು ದಿನ ರಾವಣ ಕೈಲಾಸ ಪರ್ವತದ ಸಮೀಪದಲ್ಲಿ ಇದ್ದ. ರಂಬೆ ಒಬ್ಬಳೇ ತನ್ನ ದಾರಿಯಲ್ಲಿ ಹೋಗುತ್ತಿದ್ದಳು. ರಾವಣ ಅವಳ ಸೌಂದರ್ಯ ನೋಡಿ ಮೈಮರೆತನು. ರಂಬೆ ಸ್ಪಷ್ಟವಾಗಿ ಹೇಳಿದಳು, ನಾನು ನಿನ್ನ ಸೊಸೆ ಇದ್ದಂತೆ, ನಳಕೂಬರ ಕುಬೇರನ ಮಗ. ನೀನು ಅವನ ಮಾವ ಇದ್ದಂತೆ, ಧರ್ಮ ಬಿಡಬೇಡ. ಆದರೆ ರಾವಣ ಕೇಳಲಿಲ್ಲ. ವಾಲ್ಮೀಕಿ ರಾಮಾಯಣ ಉತ್ತರಕಾಂಡದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ರಾವಣ ಅವಳ ಮೇಲೆ ಬಲಾತ್ಕಾರ ಮಾಡಿದ ಎಂದು. ರಂಬೆ ಅಳುತ್ತಾ ತನ್ನ ಪತಿ ನಳಕೂಬರನ ಬಳಿ ಹೋದಳು. ಎಲ್ಲ ವಿಷಯವನ್ನು ತಿಳಿಸಿದಳು. ನಳಕೂಬರನ ಕ್ರೋಧ ಆಕಾಶ ತಲುಪಿತು. ಅವನು ಕೈಯಲ್ಲಿ ನೀರು ತೆಗೆದುಕೊಂಡು ರಾವಣನಿಗೆ ಶಾಪ ನೀಡಿದನು. ರಾವಣ, ನೀನು ಇನ್ನು ಮುಂದೆ ಯಾವ ಸ್ತ್ರೀಯ ಮೇಲಾದರೂ ಅವಳ ಸಮ್ಮತಿ ಇಲ್ಲದೆ ಕೈ ಹಾಕಿದರೆ ನಿನ್ನ 10 ತಲೆಗಳು 1000 ತುಂಡಾಗಿ ಒಡೆದು ಹೋಗುತ್ತದೆ. ನಿನ್ನ ಮರಣ ನಿಶ್ಚಿತ ಎಂದು ಶಾಪ ನೀಡಿದನು. ಬ್ರಹ್ಮ ಶಿವರ ವರ ಪಡೆದ ರಾವಣ ಒಬ್ಬ ಪ್ರೇಮಿಯ ಶಾಪಕ್ಕೆ ಭಯಪಟ್ಟನು. ಅಂದಿನಿಂದ ಅವನು ಯಾವ ಸ್ತ್ರೀ ಸಮ್ಮತಿ ಇಲ್ಲದೆ ಅವಳನ್ನು ಮುಟ್ಟಲು ಧೈರ್ಯ ಕೂಡ ಮಾಡಲಿಲ್ಲ. ಸೀತೆ ರಾವಣನ ಲಂಕೆಯಲ್ಲಿ ಇದ್ದಾಗ ತ್ರಿಜಟೆ ಎಂಬ ರಾಕ್ಷಸಿ ಸ್ತ್ರೀ ಸೀತೆಗೆ ಈ ಶಾಪದ ಕತೆ ಹೇಳಿ ಧೈರ್ಯ ನೀಡಿದಳು. ತಾಯಿ, ನಿಮಗೆ ಭಯ ಬೇಡ. ನಳಕೂಬರನ ಶಾಪ ರಾವಣನನ್ನು ನಿಮ್ಮ ಬಳಿ ಬರದಂತೆ ತಡೆದಿದೆ. ಇದು ಮೊದಲನೆಯ ರಹಸ್ಯ. ಆದರೆ ಇನ್ನು ಆಳದ ರಹಸ್ಯಗಳಿವೆ. ಇನ್ನು ಎರಡನೆಯ ರಹಸ್ಯ. ಇದು ರಾಮಾಯಣದ ಅತ್ಯಂತ ಅದ್ಭುತ ಮತ್ತು ಗೂಢ ಕಥೆ. ವೇದವತಿ ಮಹರ್ಷಿ ಕುಲಧ್ವಜನು ಮಗಳು. ಅವಳು ಹುಟ್ಟಿದ ಕ್ಷಣದಿಂದಲೇ ವೇದ ಮಂತ್ರ ಉಚ್ಚರಿಸುತ್ತಿದ್ದಳು.
ಅವಳ ಒಂದೇ ಒಂದು ಆಸೆ ಸಾಕ್ಷಾತ್ ಮಹಾವಿಷ್ಣುವನ್ನು ಪತಿಯಾಗಿ ಪಡೆಯಬೇಕು ಎಂದು. ಅದಕ್ಕಾಗಿ ಹಿಮಾಲಯದ ತಪೋವನದಲ್ಲಿ ಕಠಿಣ ತಪಸ್ಸು ಮಾಡುತ್ತಿದ್ದಳು. ಒಂದು ದಿನ ರಾವಣನು ಆ ದಾರಿಯಲ್ಲಿ ಬಂದ. ತಪಸ್ವಿ ವೇಷದ ವೇದವತಿಯ ಸೌಂದರ್ಯ ನೋಡಿ ಮಂತ್ರಮುಗ್ಧನಾದ. ಅವಳ ಬಳಿ ಹೋಗಿ ಮದುವೆ ಪ್ರಸ್ತಾಪವನ್ನಿಟ್ಟ. ವೇದವತಿ ತಿರಸ್ಕರಿಸಿದಳು. ನಾನು ವಿಷ್ಣುವನ್ನೇ ಪತಿಯಾಗಿ ಬಯಸಿ ತಪಸ್ಸು ಮಾಡುತ್ತಿದ್ದೇನೆ, ಇನ್ಯಾರನ್ನೂ ನಾನು ಸ್ವೀಕರಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದಳು. ರಾವಣ ಸಿಟ್ಟಾಗಿ ಅವಳ ಕೂದಲ ಹಿಡಿದು ಬಲ ಪ್ರಯೋಗಿಸಲು ಮುಂದಾದ. ವೇದವತಿ ಅಗ್ನಿಕುಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು. ಅಗ್ನಿಗೆ ಹಾರುವ ಮೊದಲು ರಾವಣನಿಗೆ ಶಾಪ ನೀಡಿದಳು. ರಾವಣ, ನಿನ್ನ ಅಧರ್ಮಕ್ಕೆ ಪ್ರತಿಯಾಗಿ ನಾನು ಮರುಜನ್ಮ ಎತ್ತುತ್ತೇನೆ ಮತ್ತು ನನ್ನ ಮರುಜನ್ಮವೇ ನಿನ್ನ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಶಾಪ ನೀಡಿದಳು. ಆ ವೇದವತಿ ಮರುಜನ್ಮದಲ್ಲಿ ಸೀತೆಯಾಗಿ ಹುಟ್ಟಿದಳು. ಮಿಥಿಲೆಯ ಮಣ್ಣಿನಲ್ಲಿ ರಾಜ ಜನಕನಿಗೆ ಸಿಕ್ಕ ಮಗು, ಸಾಕ್ಷಾತ್ ಲಕ್ಷ್ಮೀದೇವಿಯ ಅಂಶ. ಮತ್ತು ಈ ಸೀತೆಯ ಅಪಹರಣ, ರಾಮ ರಾವಣರ ಯುದ್ಧ, ರಾವಣನ ವಧೆ ಇವೆಲ್ಲ ಆ ತಪಸ್ವಿ ಹೆಣ್ಣಿನ ಶಾಪ ಫಲಿಸಿದ ರೀತಿ. ಇಲ್ಲಿ ಒಂದು ಗಮನಿಸುವ ವಿಷಯ ಎಂದರೆ ರಾವಣ ವೇದವತಿಯ ಮೇಲೆ ಅಪಚಾರ ಮಾಡಿದ, ಆದರೆ ಫಲ ಅವನಿಗೆ ಸಿಗಲು ಹಲವು ವರ್ಷ ತೆಗೆದುಕೊಂಡಿತು. ಆದರೆ ಕರ್ಮ ಎಂದಿಗೂ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ. ಇನ್ನು ಮೂರನೇ ರಹಸ್ಯ. ಈ ರಹಸ್ಯ ಅನೇಕ ಪುರಾಣಗಳಲ್ಲಿ ಬರುತ್ತದೆ. ವಿಶೇಷವಾಗಿ ಬ್ರಹ್ಮ ವೈವರ್ತ ಪುರಾಣ ಮತ್ತು ದೇವಿ ಭಾಗವತ ಪುರಾಣದಲ್ಲಿ ಬರುತ್ತದೆ. ರಾವಣ ಸೀತೆಯನ್ನು ಅಪಹರಿಸಲು ಬಂದಾಗ ಲಕ್ಷ್ಮಣ ರೇಖೆ ಎಳೆದು ಹೋಗಿರುತ್ತಾನೆ. ರಾವಣ ಸನ್ಯಾಸಿ ವೇಷ ಹಾಕಿ ಬಂದ. ರೇಖೆ ದಾಟಲು ಆಗದೆ ಸೀತೆಯನ್ನು ತಾನಾಗಿ ತಾನು ಹೊರಬರುವಂತೆ ಮಾಡಿದನು. ಆ ಕ್ಷಣ ಅಗ್ನಿದೇವ ಮಧ್ಯಪ್ರವೇಶ ಮಾಡಿದ. ಸೀತೆ ಲಕ್ಷ್ಮಣ ರೇಖೆ ಸಮೀಪ ಬಂದಾಗ ಅಗ್ನಿದೇವ ನಿಜವಾದ ಸೀತೆಯನ್ನು ತನ್ನಲ್ಲಿ ಅಡಗಿಸಿಕೊಂಡ. ಅವಳ ಸ್ಥಾನದಲ್ಲಿ ಮಾಯಾ ಸೀತೆ ಅಂದರೆ ವೇದವತಿಯ ಆತ್ಮ ಸೀತೆಯ ರೂಪ ತಾಳಿ ನಿಂತಳು. ರಾವಣ ಅಪಹರಿಸಿದ್ದು ಮಾಯಾ ಸೀತೆಯನ್ನು. ನಿಜವಾದ ಸೀತೆ ಅಗ್ನಿದೇವನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿದ್ದಳು. ಇದರ ಇನ್ನೊಂದು ಆಯಾಮ ನೋಡುವುದಾದರೆ, ಇಡೀ ಲಂಕೆಯಲ್ಲಿ ಅಶೋಕವನದಲ್ಲಿ ಕುಳಿತ ಸೀತೆ ರಾವಣನ ಮಾತಿಗೆ ಸ್ಪಂದಿಸಲಿಲ್ಲ. ಅವನ ಆಮಿಷಕ್ಕೆ ಬಗ್ಗಲಿಲ್ಲ, ಭಯಕ್ಕೆ ಮಣಿಯಲಿಲ್ಲ. ಯಾಕೆಂದರೆ ಅವಳಲ್ಲಿ ವೇದವತಿಯ ಆತ್ಮಶಕ್ತಿ ಇತ್ತು ಮತ್ತು ರಾವಣನ ನಾಶಕ್ಕಾಗಿ ಜನ್ಮ ತಾಳಿ ಬಂದ ಆತ್ಮ. ರಾವಣ ಅವಳ ಮೇಲೆ ಕೈ ಹಾಕಿದರೆ ನಾಶ ಅನಿವಾರ್ಯ ಎಂದು ತಿಳಿದಿತ್ತು. ರಾಮ ರಾವಣರ ಯುದ್ಧ ಮುಗಿದ ನಂತರ ಅಗ್ನಿ ಪರೀಕ್ಷೆ ನಡೆಯಿತು. ಆಗ ಮಾಯಾ ಸೀತೆ ಅಗ್ನಿಯಲ್ಲಿ ಹೊಕ್ಕಳು, ನಿಜವಾದ ಸೀತೆ ಅಗ್ನಿಯಿಂದ ಹೊರಬಂದಳು. ಇದೇ ಆ ರಹಸ್ಯ. ಇದು ವಿಶೇಷವಾಗಿ ಬ್ರಹ್ಮ ವೈವರ್ತನ ಪುರಾಣ ಮತ್ತು ದೇವಿ ಭಾಗವತ ಪುರಾಣದಲ್ಲಿ ಬರುತ್ತದೆ. ಇಷ್ಟು ಮಾತ್ರವಲ್ಲದೆ ರಾವಣನು ತನ್ನ ಜೀವನದಲ್ಲಿ ಅನೇಕ ಶಾಪಗಳನ್ನು ಗಳಿಸಿದನು. ಮದನಮಂಜರಿ ಎಂಬ ತಪಸ್ವಿ ಮಹಿಳೆಯ ಮೇಲೆ ಅಪಚಾರ ಮಾಡಿದಾಗ ಅವಳು ಶಾಪ ನೀಡಿದಳು, ನೀನು ಒಬ್ಬ ಮನುಷ್ಯನ ಕೈಯಲ್ಲಿ ಸಾಯುತ್ತೀಯ. ಇದು ರಾಮನ ಕೈಯಲ್ಲಿ ಅವನ ಮರಣ ನಿಶ್ಚಿತವಾಯಿತು. ಬ್ರಹ್ಮನ ಮಗಳು ಪುಂಜಿಕದೇವಿಯ ಮೇಲೆ ಅಪಮಾನ ಮಾಡಲು ಹೋದ. ಅವಳು ಮತ್ತೆ ನಳಕೂಬರನ ಶಾಪ ನೆನಪಿಸಿ ಹೇಳಿದಳು, ನನ್ನ ಮೇಲೆ ಕೈ ಹಾಕಿದರೆ ನಿನ್ನ ತಲೆ ಒಡೆದು ಹೋಗುತ್ತದೆ. ಬೃಹಸ್ಪತಿಯ ಮಗಳನ್ನು ಅಪಹರಿಸಲು ಹೋದ. ಆಗ ಬೃಹಸ್ಪತಿ ಶಾಪ ನೀಡಿದ, ರಾಮನ ಬಾಣ ನಿನ್ನ ಮರಣಕ್ಕೆ ಕಾರಣವಾಗುತ್ತದೆ. ಒಂದೊಂದು ಶಾಪ ಒಂದೊಂದು ಕಲ್ಲಿನಂತೆ ರಾವಣನ ಶವಪೆಟ್ಟಿಗೆಯ ಮೇಲೆ ಬಿದ್ದಿತ್ತು. ಅವನ ಅಹಂಕಾರ ಅದನ್ನು ಕಾಣಲಿಲ್ಲ. ಅಗ್ನಿದೇವನ ಮೇಲೂ ರಾವಣ ಅಪಚಾರ ಮಾಡಿ ಶಾಪ ಗಳಿಸಿದ. ವಿಶ್ವಾಮಿತ್ರ ಮಹರ್ಷಿಯ ಶಿಷ್ಯಾಶ್ರಮವನ್ನು ಕೆಡಿಸಿದ. ಕಪಿಗಳ ಕೈಯಲ್ಲಿ ಅವಮಾನ ಆಗಲಿ ಎಂದು ಮತ್ತೊಂದು ಶಾಪ ಅಲ್ಲಿ ಅವನಿಗೆ ದೊರೆತಿತು. ಹನುಮಂತ ಲಂಕೆ ಸುಟ್ಟದ್ದು, ಸೇತುವೆ ಕಟ್ಟಿ ಮಂಗಗಳು ಅವನ ರಾಜ್ಯ ಮೆಟ್ಟಿದ್ದು ಇವು ಎಲ್ಲ ಶಾಪಗಳ ಫಲ. ಗಮನಿಸಿ, ರಾವಣ ಎಷ್ಟು ಬಾರಿ ತಪ್ಪು ಮಾಡಿದರೂ ಅವನ ಬಳಿ ಅಧಿಕಾರವಿತ್ತು, ಶಕ್ತಿ ಇತ್ತು ಮತ್ತು ವರಗಳಿದ್ದವು. ಆದ್ದರಿಂದ ತಪ್ಪು ಮುಂದುವರಿಯುತ್ತಲೇ ಹೋಯಿತು. ಇದು ಇಂದಿನ ಸಮಾಜದಲ್ಲೂ ಕಾಣುತ್ತೇವೆ. ಅಧಿಕಾರ ಇದ್ದವರು ತಪ್ಪು ಮಾಡಿದರೆ ಯಾರು ಏನೂ ಮಾಡಲಾರರು ಎಂಬ ಭ್ರಮೆ. ಆದರೆ ಕರ್ಮ ಲೆಕ್ಕ ಇಟ್ಟೇ ಇಡುತ್ತದೆ. ಸೀತೆಯನ್ನು ಲಂಕೆಗೆ ಕರೆದೊಯ್ದ ನಂತರ ಅವನು ಸೀತೆಯ ಬಳಿ ಅನೇಕ ಬಾರಿ ಬಂದ. ಆಮಿಷವನ್ನು ಒಡ್ಡಿದ. ಇಡೀ ಲಂಕೆಯ ಮಹಾರಾಣಿ ಹಾಗೂ ಎಲ್ಲ ಐಶ್ವರ್ಯ ನಿನ್ನದೇ ಎಂದು ಹೇಳಿದ. ಮತ್ತೊಂದು ಕಡೆ ಭಯವನ್ನೂ ಕೂಡ ತೋರಿದ. 1 ವರ್ಷದಲ್ಲಿ ಒಪ್ಪದಿದ್ದರೆ ನಿನ್ನ ಮರಣ ನಿಶ್ಚಿತ. ಆದರೆ ಸೀತೆ ಕದಲಲಿಲ್ಲ. ಹಲವಾರು ದಿನಗಳ ಕಾಲ ರಾವಣ ಸೀತೆಯ ಯೋಚನೆಯಲ್ಲಿ ನಿದ್ರೆ ಕಳೆದ.
ತನ್ನ ರಾಣಿ ಮಂಡೋದರಿ ಮೇಲೆ ಮನಸ್ಸಿಲ್ಲ. ಅಷ್ಟೊಂದು ಐಶ್ವರ್ಯ ಇದ್ದರೂ ನೆಮ್ಮದಿ ಇಲ್ಲ. ಸೀತೆ ಒಪ್ಪದ ಕಾರಣ, ಬಲಪ್ರಯೋಗ ಮಾಡಲು ಆಗದ ಕಾರಣ ರಾವಣ ಒಳಗಿನಿಂದ ಬೆಂದ. ಒಟ್ಟಾರೆ ಈ ಕಥೆಯು ನಮಗೆ ತಿಳಿಸುವುದೆಂದರೆ, ಎಷ್ಟೇ ಶಕ್ತಿಶಾಲಿಯಾದರೂ ಅಧರ್ಮದ ಹಾದಿಯಲ್ಲಿ ನಡೆದರೆ ಪ್ರಕೃತಿಯೇ ಶಾಪದ ರೂಪದಲ್ಲಿ ಬಂದು ತಡೆಯುತ್ತದೆ. ಸೀತೆಯು ಪವಿತ್ರತೆಯ ಸಂಕೇತವಾದರೆ ರಾವಣನು ಅಹಂಕಾರದ ಸಂಕೇತ. ಅಂತಿಮವಾಗಿ ಧರ್ಮಕ್ಕೆ ಜಯ ಸಿಕ್ಕಿತು ಎಂಬುದು ಈ ಕಥೆಯ ಸಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಮಾಹಿತಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.